ಬನ್ನಿ ಈ ತಿಮರೆ ಒಂದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮಗೆ ಇವತ್ತೊಂದು ಮನೆ ಮದ್ದು ಅಂತಲೇ ಹೇಳ್ಬೋದು. ಆ ಚಟ್ನಿನ ಮಾಡಿ ತೋರಿಸ್ತೇನೆ. ಇದನ್ನ ತಿನ್ನೋದ್ರಿಂದ ಮಕ್ಕಳಿಗೆ ಎಕ್ಸ್ಪೆಷಲಿ ಜ್ಞಾಪಕ ಶಕ್ತಿ ತುಂಬ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಅದುವೇ ಈ ತಿಮರೆ. ನಮ್ಮ ಕಡೆ ಇದನ್ನ ತಿಮರೆ ಅಂತ ಹೇಳ್ತೇವೆ, ಇಲ್ಲಾಂದರೆ ಇದನ್ನು ಒಂದೆಲಗ ಅಂತ ಕರಿತೇವೆ. ಸೊ ಈ ಒಂದೆಲಗದಿಂದ ಇವತ್ತು ಅಥವಾ ಬ್ರಾಹ್ಮಿ ಅಂತ ಕರಿತೇವೆ, ನಿಮ್ಮ ಕಡೆ ಬೇರೆ ಏನಾದರೂ ಹೆಸರಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಾನಿವತ್ತು ಚಟ್ನಿನ ಮಾಡಿ ನನ್ನ ಮಗನಿಗೆ ಕೊಡ್ತಾಯಿದ್ದೀನಿ. ಯಾಕಂದರೆ ಇವಾಗ ಮಕ್ಕಳು ಬೆಳೆಯೋ ಟೈಮು, ಈ ಟೈಮಲ್ಲೆಲ್ಲ ಇಂತಹ ಚಟ್ನಿಗಳನ್ನ ಮಕ್ಕಳಿಗೆ ಕೊಡೋದ್ರಿಂದ ಅವ್ರಿಗೂ ತುಂಬ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಸೊ ಇನ್ನೊಂದೇನೆಂದರೆ ಈ ಒಂದೆಲಗದ ಚಟ್ನಿ ಏನಿದನ್ನು ಮಾಡ್ತೀವಿ, ಇದೊಂದು ಮದ್ದಾಗಿರೋದ್ರಿಂದ ನೀವು ಬೆಳಿಗ್ಗೆ ಮಾಡಿದರೆ ಅದನ್ನ ಸಂಜೆ ಒಳಗಡೆ ತಿಂದು ಮುಗಿಸ್ಬೇಕು. ಇದನ್ನ ಸಂಜೆ 6 ಗಂಟೆಯ ನಂತರ ಒಳಗಡೆ ಇದನ್ನ ತಿಂದು ಮುಗಿಸ್ಬೇಕು. ಇದು ಸಂಜೆ ನೆಕ್ಸ್ಟ್ ತಿಂದರೆ ಇದನ್ನು ತಿನ್ನೋದ್ರಿಂದ ಕಣ್ಣಿನ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾರೆ, ಹಿರಿಯರು ಹೇಳಿದ್ದಾರೆ. ನಮ್ಮ ಮನೆಯಲ್ಲಿ ನಂಗೆ ಇದನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಇದನ್ನ ನಿಮಗೆ ಈ ವಿಷಯನ ನಿಮಗೂ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಇದು ಎಲೆನಾದರೂ ಹಾಕಿ ಮಾಡ್ಬೋದು. ಎಲೆ ಜೊತೆ ನೀವು ಇದು ಬೇರು, ಇದು ತುಂಬ ದೊಡ್ಡದಾದ್ರೂ ತುಂಬ ದೊಡ್ಡ ಬೇರಾಗುತ್ತೆ. ಇದನ್ನು ಸೇರಿಸಿ ಇದಕ್ಕೆ ಹಾಕಿ ಚಟ್ನಿನ ಮಾಡೋದನ್ನ ಇವತ್ತು ನಾನು ನಿಮಗೆ ತೋರಿಸ್ತೇನೆ. ಬನ್ನಿ ಈ ತಿಮರೆ ಒಂದೆಲಗದಿಂದ ಮಾಡುವ ಚಟ್ನಿಗೆ ಏನೆಲ್ಲ ಬೇಕು ಅಂತ ನೋಡ್ಕೊಬರೋಣ. ಮುಖ್ಯವಾಗಿ ನಮಗೆ ಒಂದೆಲಗ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ಪಷ್ಟು ತೆಂಗಿನ ತುರಿ, ಆಮೇಲೆ ಮೆಣಸು, ಆಮೇಲೆ ಬೆಲ್ಲ, ಆಮೇಲೆ ಮೊಸರು. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ಈಗ ನಿಮಗೆ ತೋರಿಸ್ತೇನೆ. ಮೊದಲಿಗೆ ನಾವು ಈ ಒಂದೆಲಗನ ಕಟ್ ಮಾಡ್ಕೊಳ್ಳೋಣ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನ ತಿಮರೆ ಅಂತಲೂ ಕರಿತೀವಿ, ಇಲ್ಲ ಒಂದೆಲಗ ಅಂತ ಕರಿತೀವಿ, ಬ್ರಾಹ್ಮಿ ಅಂತ ಕರಿತೀವಿ. ನಿಮ್ಮ ಕಡೆ ಬೇರೆ ಏನಾದರೂ ಹೆಸರಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಒಂದೊಂದಾಗಿ ಮಿಕ್ಸಿ ಜಾರಿಗೆ ಹಾಕೊಂಬರೋಣ. ಫಸ್ಟಿಗೆ ನಾನಿಲ್ಲಿ ಒಂದೆಲಗನ ಮಿಕ್ಸಿ ಜಾರಿಗೆ ಹಾಕ್ತಾ ಬರ್ತಾ ಇದ್ದೀನಿ. ಸೊ ಕಟ್ ಮಾಡಿರೋ ತಿಮರೆನ, ನೆಕ್ಸ್ಟು ತುರಿದಿಟ್ಟಿರೋ ತೆಂಗಿನ ತುರಿನ ಇದಕ್ಕೆ ಹಾಕ್ಕೊಳ್ಳೋಣ. ತುಂಬ ಸುಲಭ, ಈಸಿಯಾಗಿ ಮಾಡುವಂತಹ ಚಟ್ನಿ ರೆಸಿಪಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಮೊಸರನ್ನಾದರೂ ನೀವು ತೊಗೋಬೋದು. ನಿಮಗೆ ಮೊಸರು ಇಷ್ಟ ಆಗಲ್ಲ ಅಂದರೆ ಇದ್ರ ಬದಲು ಹುಣಸೆ ಹುಳಿನಾದರೂ ಹಾಕ್ಕೊಳ್ಳಿ. ಸೊ ನೆಕ್ಸ್ಟು ಇದು ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಅದಕ್ಕೋಸ್ಕರ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ 2 ಮೆಣಸು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನಮಗೆ ಗ್ರೈಂಡ್ ಮಾಡೋದಕ್ಕೆ ಎಷ್ಟು ಬೇಕು, ತುಂಬ ತೆಳು ಮಾಡಿಬಿಡಿ, ಲೈಟಾಗಿ ತೆಳು ಮಾಡಿಕೊಂಡು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಶುಂಠಿನೂ ಆ್ಯಡ್ ಮಾಡ್ಕೋಬೋದು, ಟೇಸ್ಟ್ ಆಗಿರುತ್ತೆ. ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನೋಡಿದ್ರಲ್ಲ, ಈ ರೀತಿಯಾಗಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ನಿಮಗೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಈ ಬ್ಯೂಟಿಫುಲ್ ಡ್ರೆಸ್ ಲಿಂಕ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಇದನ್ನ ನಾನು ಅಮೆಝಾನಿಂದ ಬೈ ಮಾಡಿರೋದು. ಪಾರ್ಟಿ ವೇರು, ಫಂಕ್ಷನ್ ವೇರು, ಸಿಂಪಲ್ ಫಂಕ್ಷನ್ಸ್ಗೆಲ್ಲ ನೀವು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಚೆನ್ನಾಗಿರೋ ಕ್ಲಾತ್ ಮೆಟೀರಿಯಲ್. ಸೊ ತುಂಬ ಕಂಫರ್ಟೇಬಲ್ ಆಗಿದೆ. ಸೊ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಈ ತಿಮರೆ ಒಂದೆಲಗ ಇದರಿಂದ ಮಾಡುವ ರೆಸಿಪಿ ನೋಡಿದ್ರಲ್ಲ, ಇದರಲ್ಲಂತೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನೀವು ನಿಮ್ಮ ಮನೆಯಲ್ಲಿ ಇದರ ಚಿಕ್ಕ ಗಿಡನ ಮಾಡಿ ಡೈಲಿ ನೀವು ವಾರದಲ್ಲಿ 2 ದಿನದಾಗೆ ಚಟ್ನಿ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಬೇರೆಯವರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ತಪ್ಪದೆ ಶ್ರಾವ್ಯಾಸ್ ಯೂನಿವರ್ಸ್ ಚಾನಲ್ನ ಹಾಗೂ KRTK ಡೈರಿ ಚಾನಲ್ನ ಸಬ್ಸ್ಕ್ರೈಬ್.